ವೀಕ್ಷಕರೇ, ಈಗ ರಾಜಕೀಯ ಸುದ್ದಿಯತ್ತ ಹೋಗೋಣ. ಕಾಂಗ್ರೆಸ್ನಲ್ಲಿ ಇತ್ತೀಚೆಗೆ ಭಾರಿ ಸದ್ದು ಮಾಡಿದ್ದು ಹೈಕಮಾಂಡ್ ಮೀಟಿಂಗ್. ಶಾಸಕ ಬಿಆರ್ ಪಾಟೀಲ್ ಎಸೆದ ಬಾಂಬ್ಗೆ ದಡಬಡಾಯಿಸಿ ಎದ್ದು ನಿಂತುಕೊಳ್ತು ಹೈಕಮಾಂಡ್. ಶಾಸಕರ 1-to-1 ಮೀಟಿಂಗ್ ನಡೆಸ್ತು. ಬೆಂಗಳೂರಿಗೆ ಓಡೋಡ್ ಬಂದಿದ್ರು ಉಸ್ತುವಾರಿ ಸುರ್ಜೇವಾಲಾ. ಪಟ್ಟಾಗಿ ಕೂತು ಏನಪ್ಪಾ ನಿಮ್ಮ ಸಮಸ್ಯೆ ಅಂತ ಕೇಳಿದ್ರು. ಎಲ್ಲಾ ಶಾಸಕರದ್ದು ಒಂದೇ ಮಾತು, ಸಚಿವರು ಮಾತಾಡೋದಕ್ಕೂ ಸಿಕ್ತಿಲ್ಲ, ಅನುದಾನ ಬಿಡುಗಡೆ ಮಾಡ್ತಾ ಇಲ್ಲ ಸ್ವಾಮಿ, ನಮ್ಮ ಗೌಳ್ ಕೇಳೋರು ಯಾರು, ನಾವು ನಮ್ಮ ಕ್ಷೇತ್ರಕ್ಕೆ ಹೋಗಿ ಜನರಿಗೆ ಮುಖ ತೋರಿಸೋದಕ್ಕಾಗ್ತಿಲ್ಲ ಅಂತ ಅವರು ತಮ್ಮ ಸಮಸ್ಯೆ ಹೇಳ್ಕೊಂಡ್ರು. ಆಯ್ತು ಕಣ್ರಪ್ಪ, ಎಲ್ರಿಗೂ ಪರಿಹಾರ ಮಾಡೋಣ ಅನ್ನೋ ಭರವಸೆ ಕೊಟ್ಟಿದ್ರು ಸುರ್ಜೇವಾಲಾ. ಭರವಸೆ ಕೊಟ್ಟ ಮೇಲೆ ಏನಾಯ್ತು ಅನ್ನೋದಿದೆಯಲ್ಲ, ಅದು ಬಹಳ ಇಂಟ್ರೆಸ್ಟಿಂಗ್ ವಿಷಯ. ಕಾಂಗ್ರೆಸ್ ಶಾಸಕರಿಗೆ ಅನುದಾನದ ಸಮಾಧಾನ ಸಿಕ್ಕಿದೆ. ಶಾಸಕರಿಗೆ ಕೊನೆಗೂ ಸಿಕ್ತು ಅನುದಾನ ಭಾಗ್ಯ. ಅನುದಾನ ಕೊಡಿ, ನಾವೊಂದು ರಸ್ತೆ ಸರಿ ಮಾಡಕ್ಕಾಗ್ತಾ ಇಲ್ಲ, ಒಂದು ಯೋಜನೆಗೆ ಶಂಕುಸ್ಥಾಪನೆ ಮಾಡಕ್ಕಾಗ್ತಾ ಇಲ್ಲ, ಜನರಿಗೆ ಮುಖ ತೋರಿಸೋದಕ್ಕಾಗ್ತಿಲ್ಲ ಅಂತ ಶಾಸಕರು ತಮ್ಮ ಕಷ್ಟ ಹೇಳ್ಕೊಳ್ತಾ ಇದ್ರು, ಗೋಗರಿತಾ ಇದ್ರು. ಸಿದ್ದರಾಮಯ್ಯ ಅವರಿದ್ದ ಮೀಟಿಂಗ್ ನಲ್ಲೇ ತುಂಬಾ ಅಸಮಾಧಾನ ಹೊರಗೆ ಹಾಕಿದ್ರು. ಅಂತೂ ಇಂತೂ ಹೈಕಮಾಂಡ್ ಎಚ್ಚೆತ್ತುಕೊಂಡಿದೆ, ಸರ್ಕಾರವನ್ನ ಕೂಡ ಎಚ್ಚರಿಸಿದೆ. ಅನುದಾನಕ್ಕಾಗಿ ಗೋಗರಿತಾ ಇದ್ದ ಶಾಸಕರಿಗೆ ರಿಲೀಫ್ ಸಿಕ್ಕಿದೆ. ಕಾಂಗ್ರೆಸ್ ಶಾಸಕರಿಗೆ 50 ಕೋಟಿ ರೂಪಾಯಿ ಬಿಡುಗಡೆಯಾಗಿದೆ. ಕ್ಷೇತ್ರದ ಅಭಿವೃದ್ಧಿ ಮಾಡಿ ಅಂತ ಸಿದ್ದರಾಮಯ್ಯ ಈಗ ಅನುದಾನ ಬಿಡುಗಡೆ ಮಾಡಿದ್ದಾರೆ. ಕಾಂಗ್ರೆಸ್ನ ಎಲ್ಲ ಶಾಸಕರಿಗೆ ಅನುದಾನ ಬಿಡುಗಡೆ. ಅನುದಾನ ಕಾರಣ ಯಾರು, ಅನುದಾನಕ್ಕೆ ಯಾರು ಕಾರಣ ಅನ್ನೋ ಚರ್ಚೆ ಶುರುವಾಗಿದೆ. ಸಿಎಂಗೆ ಮನವಿ ಮಾಡಿದ್ರೂ ಕೂಡ ಅನುದಾನ ಕೊಟ್ಟಿರಲಿಲ್ಲ, ಡಿಸಿಎಂ ಹೇಳಿದ್ರೂ ಅನುದಾನ ಸಿಕ್ಕಿರಲಿಲ್ಲ. ಹೈಕಮಾಂಡ್ ಎಂಟ್ರಿ ಆಗ್ತಾ ಇದ್ದ ಹಾಗೆ ಶಾಸಕರಿಗೆ ಸದ್ಯಕ್ಕೆ ಬಂಪರ್. ಬಹಳಷ್ಟು ಬಾರಿ ಮೀಟಿಂಗ್ಗಳ ಸಂದರ್ಭದಲ್ಲಿ ಶಾಸಕರು ಗೋಗರಿತಾ ಇದ್ರು, ನಮ್ಮ ಕ್ಷೇತ್ರಕ್ಕೆ ಅನುದಾನ ಇಲ್ಲ ಸರ್, ಕೊಡಿ ಕೊಡಿ ಅಂತ. ಸಿದ್ದರಾಮಯ್ಯ ಅವರು ಕೊಡ್ತೀವಿ ಅಂತ ಹೇಳಿ ಸುಮ್ಮನಾಗ್ತಾ ಇದ್ರು. ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಸುಮ್ಮನಾಗ್ತಾ ಇದ್ರು. ಆದ್ರೆ ಉಸ್ತುವಾರಿ ಬಂದು ಶಾಸಕರಿಗೆ 1-to-1 ಮೀಟಿಂಗ್ ಮಾಡಿದಾಗ ಅತಿ ಹೆಚ್ಚು ಆರೋಪ ಕೇಳಿಬಂದಿದ್ದು ನಮ್ಮ ಕ್ಷೇತ್ರಕ್ಕೆ ಅನುದಾನ ಸಿಗ್ತಿಲ್ಲ. ಈಗ ಅವರಿಗೆ ನೆಮ್ಮದಿಯಾಗಿದೆ. ಶಾಸಕರಿಗೆ 50 ಕೋಟಿ ರೂಪಾಯಿ ಮಂಜೂರಿನ ಪತ್ರ ನೀವು ನೋಡ್ತಾ ಇದ್ದೀರಿ. ಕಾಂಗ್ರೆಸ್ ಶಾಸಕರಿಗೆ 50 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ದಾರೆ. ಇನ್ನು ಇದರ ನಡುವೆ ಶಾಸಕರ ಜೊತೆ ಸಭೆ ಮಾಡೋದಕ್ಕೆ ಸಿಎಂ ನಿರ್ಧರಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರು ನಿರ್ಧರಿಸಿದ್ದಾರೆ. ಜುಲೈ 30 ಮತ್ತು 31ನೇ ತಾರೀಕು ಶಾಸಕರ ಸಭೆ ಮಾಡೋದಾಗಿ ಸಿಎಂ ಹೇಳ್ತಾ ಇದ್ದಾರೆ. ಶಾಸಕರಿಗೆ ಪತ್ರ ಬರೆದು ಅನುದಾನ ಕೊಟ್ಟ ಬಗ್ಗೆ ಮತ್ತು ಸಭೆ ನಡೆಸೋ ಬಗ್ಗೆನೂ ಕೂಡ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಈ ಹಿಂದೆ ಅನುದಾನದ ಕೊರತೆ ಎದ್ದು ಕಾಣ್ತಾ ಇತ್ತು, ಈಗ ಅನುದಾನ ಸಿಕ್ಕಿದೆ. ಇದಾದ ಮೇಲೆ ಶಾಸಕರಿಗೆ ಅನುದಾನ. ಹಾಗಾದ್ರೆ ಅನುದಾನಕ್ಕೆ ಸಿದ್ದರಾಮಯ್ಯ ಅವರು ಅಷ್ಟು ಅಂದಿದ್ಯಾಕೆ? ಎಷ್ಟು ಬಾರಿ ಹೇಳಿ, ಎಷ್ಟು ಬಾರಿ ದುಂಬಾಲು ಬಿದ್ರು ಸರ್ಕಾರದಿಂದ ಅನುದಾನ ಬಿಡುಗಡೆ ಆಗ್ತಾ ಇರಲಿಲ್ಲ. ಈಗ ಯಾಕೆ ಈಗ ಬಿಡುಗಡೆ ಮಾಡಿದ್ರು ಅನ್ನೋ ಚರ್ಚೆ ಶುರುವಾದಾಗ ಹೈಕಮಾಂಡ್ ಎಂಟರ್ ಆಗಿದ್ದೇ ಅನುದಾನ ಬಿಡುಗಡೆಗೆ ಕಾರಣ ಆಯಿತು ಅಂತ ಶಾಸಕರ ನಡುವೆ ಚರ್ಚೆ ಆಗ್ತಾ ಇದೆ. ಅಂತೂ ನಮ್ಗೋಳು ಕೇಳಿಸ್ಕೊಂಡ್ರಲ್ಲ, ಉಸ್ತುವಾರಿಗಳು ಬಂದ್ರು, ನಮ್ಗೋಳು ಕೇಳಿಸ್ಕೊಂಡ್ರು, ಅದಕ್ಕೆ ತಕ್ಕ ಹಾಗೆ ಅನುದಾನ ಬಿಡುಗಡೆ ಮಾಡಿಸಿದ್ರು ಅಂತ ಮಾತಾಡ್ತಿದ್ದಾರೆ. ಸುರ್ಜೇವಾಲಾ ಸಭೆ ಮಾಡಿದ್ದು ನಮಗೆ ಅನುದಾನ ಬಂದ್ಬಿಡ್ತು ನೋಡಿ ಅಂತ ಮಾತಾಡ್ಕೊಳ್ತಾ ಇದ್ದಾರೆ. ಜುಲೈ 30, 31ನೇ ತಾರೀಕು ಸಿದ್ದರಾಮಯ್ಯ ಅವ್ರ ಜೊತೆ ಶಾಸಕರ ಸಭೆ ಇದೆ. ಅದ್ರ ಬಗ್ಗೆ ಈಗಾಗಲೇ ಪತ್ರದಲ್ಲೇ ತಿಳಿಸ್ಬಿಟ್ಟಿದ್ದಾರೆ, ನಿಮ್ ಜೊತೆ ಸಭೆ ನಡೆಸೋನಿದ್ದೀನಿ ಅಂತ. ಹಾಗಾದ್ರೆ ಶಾಸಕರನ್ನ ವಿಶ್ವಾಸಕ್ಕೆ ಪಡೆಯೋದಕ್ಕೆ
ಸಿದ್ದರಾಮಯ್ಯ ಅವರು ಮುಂದಾಗ್ತಾ ಇದ್ದಾರೆ. ಇತ್ತೀಚಿಗಿನ ದಿನಗಳಲ್ಲಿ ಸಿದ್ದರಾಮಯ್ಯ ಅವರ ಮುನಿಸಿಗೆ ಒಂದು ಕಾರಣ ಆಗಿತ್ತು. ಡಿ.ಕೆ. ಶಿವಕುಮಾರ್ ಅವರು ಶಾಸಕರ ವಿಶ್ವಾಸ ಪಡೆಯೋದಕ್ಕೆ ಪ್ರಯತ್ನ ಪಡುತ್ತಿದ್ದಾರೆ ಅನ್ನೋದು, ಅಂದ್ರೆ ಸಿದ್ದರಾಮಯ್ಯ ಅವರ ಆಪ್ತ ಶಾಸಕರ ಅಥವಾ ಅವರ ಬಣದ ಶಾಸಕರ ವಿಶ್ವಾಸ ಪಡೆಯೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಂತ ತಮ್ಮ ಅಸಮಾಧಾನ ಹೊರಗೆ ಹಾಕೊಂಡಿದ್ರು ಕೂಡ. ಈಗ ಅನುದಾನ ಬಿಡುಗಡೆ ಆಯ್ತು. ಅನುದಾನ ಬಿಡುಗಡೆಯಾದ ಮೇಲೆ ಶಾಸಕರ ಸಭೆ ನಡೆಸೋರಿದ್ದಾರೆ. ಆ ಮೂಲಕ ಶಾಸಕರ ವಿಶ್ವಾಸ ಪಡೆಯೋದಕ್ಕೆ ಸಿದ್ದರಾಮಯ್ಯ ತಮ್ಮ ಕಾರ್ಡ್ ಪ್ಲೇ ಮಾಡ್ತಾರಾ? ಇನ್ನು ರಣದೀಪ್ ಸುರ್ಜೇವಾಲಾ ಜೊತೆ ನಡೆದ ಮೀಟಿಂಗ್ನ ರಹಸ್ಯವನ್ನ ಕಾಂಗ್ರೆಸ್ ಶಾಸಕರು ಬಿಚ್ಚಿಟ್ಟಿದ್ದಾರೆ. ಕಾಂಗ್ರೆಸ್ ಶಾಸಕರೇ ಬಿಚ್ಚಿಟ್ಟಿದ್ದಾರೆ. ಹೊನ್ನಾಳಿ ಕಾಂಗ್ರೆಸ್ ಶಾಸಕ ಶಾಂತನಗೌಡ ಸಭೆ ಹೇಗೆ ನಡೆಯಿತು, ಏನೇನು ಹೇಳಿದ್ರು, ಸಭೆ ನಡೆದ್ರ ಬಗ್ಗೆ ಹೇಗಿತ್ತು ಅನ್ನೋದನ್ನ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ನನ್ನ ರಾಜಕೀಯ ಇತಿಹಾಸದಲ್ಲಿ ಈ ರೀತಿ ಹೈಕಮಾಂಡ್ ನಾಯಕರು ಸಮಸ್ಯೆ ಕೇಳೇ ಇಲ್ಲ ಅಂದಿದ್ದಾರೆ. ಪ್ರತಿಯೊಬ್ಬ ಎಮ್ಮೆಲ್ಲಿಗೂ 30 ನಿಮಿಷ ವಿಚಿತ್ರ ನನ್ನ ಜೀವನದಲ್ಲಿ ನನಗೆ 78ರಿಂದ 50 ವರ್ಷದಿಂದ ನೋಡ್ತಾ ಮನಕಂದ ರಾಜಕೀಯನ ಯಾವ ಹೈಕಮಾಂಡ್ ಸಹ ಈ ರೀತಿ ಇಂಡಿವಿಜುವಲ್ ಬೆಂಬಲ ಯಾವುದೇ ಪಕ್ಷದವ್ರು ಕರೆದು ಏನು ಸಮಸ್ಯೆ, ಏನು ನಿನ್ನ ಬೇಡಿಕೆ ಅಂತ ಕೇಳಿದ್ದು ಇವತ್ತೇ ಮೊನ್ನೆ ನಡೆದಂಥದ್ದೇ. ಏನು ಒಂದೇ ಪ್ರಾಬ್ಲಮ್ ಕೇಳಿ, ಏನು ಪ್ರಾಬ್ಲಮ್? ಮೇಜರ್ ರೋಡ್ಸ್. ನೀನೇ ಫಸ್ಟ್ ಪಾಯಿಂಟ್ ಏನು ರೋಡ್ಸ್, ವಿಚ್ ರೋಡ್? ಶಿವಮೊಗ್ಗ ಟು ಮರಿ 13 ಇನ್ ಯುವರ್ ಕಾನ್ಸ್ಟಿ ಅಂತ ಕೇಳಿದ್ರು. 30 kilometers ಯುವರ್ ಕಾನ್ಸ್ಟಿ, ಹೊನ್ನಾಳಿ ನಮ್ಗೆ ಫ್ರಮ್ ಶಿವಮೊಗ್ಗ ಟು ಹರಿಯಾರ್ 100 kilometers, 20 kilometers from ಶಿವಮೊಗ್ಗ ಕಾನ್ಸ್ಟಿಟ್ಯೂನ್ಸಿ ಗವರ್ಮೆಂಟ್, 30 minutes ಹೊನ್ನಾಳಿ ನ್ಯಾಮತಿ, ಇನ್ 30 minutes 30 kilometers ಹರಿಯಾರ ಮಸ್ಟ್ ರೋಡ್. ಈಗ ಬರೀ ನನಗೆ ವಿ ಹ್ಯಾವ್ ಗಾಟ್ ಓನ್ಲಿ 5 crores rupees. ವಿ ನೀಡ್ ಅನದರ್ 20 crores rupees for this. ಯು ಕಾಲ್ MLA and talk with you ಪ್ರಾಬ್ಲಮ್ಸ್. ಪ್ರತಿಯೊಂದು ಇಲಾಖೆಗೂ ಎಲ್ಲ ಕೇಳಿದಂಗೆ ಎಲ್ಲವೂ ಪ್ರತಿಯೊಂದು ಲೆಟರ್ ಪ್ರತಿಯೊಬ್ಬ ಎಮ್ಮೆಲ್ಲಿಗೂ ಈ ವಿಚಾರದಲ್ಲಿ ಕೇವಲ ಶಾಸಕರಿಗಷ್ಟೇ ಈ ಮಾತನ್ನ ಹೇಳ್ತಾ ಇಲ್ಲ. ಉಸ್ತುವಾರಿ ಸೂಚನೆ ಕೊಟ್ಟಿದ್ದನ್ನ ಸಚಿವರು ಕೂಡ ಒಪ್ಕೊಳ್ತಾ ಇದ್ದಾರೆ. ಶಾಸಕರ ಪ್ರಸ್ತಾಪ ವಿಚಾರದ ಬಗ್ಗೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯಿಂದ ಸಚಿವರಿಗೆ ಮಾಹಿತಿ ಬಂದಿದೆ. ಶಾಸಕರ ಬೇಡಿಕೆಗಳಿಗೆ ನೀವು ಸ್ಪಂದಿಸಬೇಕು ಅಂತ ಉಸ್ತುವಾರಿ ಸುರ್ಜೇವಾಲಾ ಖಡಕ್ ಆಗಿ ಸೂಚನೆ ಕೊಟ್ಟಿದ್ದಾರೆ ಅನ್ನೋದನ್ನ ಸಚಿವರು ಬಹಿರಂಗವಾಗಿ ಒಪ್ಕೊಳ್ತಾ ಇದ್ದಾರೆ. ಪ್ರತಿ ಶಾಸಕರ ಬೇಡಿಕೆ ಬಗ್ಗೆ ಆಯಾ ಸಚಿವರಿಗೆ ಅಧಿಕೃತ ಮಾಹಿತಿ ರವಾನೆಯಾಗಿದೆ. ಯಾವ ಸಚಿವರ ಬಗ್ಗೆ ಆರೋಪ ಇತ್ತು, ಆಯಾ ಸಚಿವರಿಗೂ ವಿಷಯ ತಿಳಿಸಿದ್ದಾರೆ. ಸುರ್ಜೇವಾಲಾ ಮುಂದೆ ಬೇಡಿಕೆ ಇಟ್ಟಿದ್ರು ಕಂಪ್ಲಿ ಶಾಸಕ JN ಗಣೇಶ್. ಮಹತ್ವದ ಬೇಡಿಕೆ ಇಟ್ಟಿದ್ರು. ಕಂಪ್ಲಿ ಕ್ಷೇತ್ರದಲ್ಲಿ ಕೃಷಿ ಕಾಲೇಜು ಸ್ಥಾಪನೆಗೆ ಬೇಡಿಕೆ ಇಟ್ಟಿದ್ರು. ಗಣೇಶ್ ಬೇಡಿಕೆ ಬಗ್ಗೆ ಸಚಿವರ ಸಭೆಯಲ್ಲಿ ಚರ್ಚೆ ಆಗಿದೆ. ಚರ್ಚೆ ಒಪ್ಪಿಕೊಂಡಿದ್ದಾರೆ ಕೃಷಿ ಸಚಿವ ಚಲುವರಾಯಸ್ವಾಮಿ. ಶಾಸಕರ ಬೇಡಿಕೆ ನಾನು ಈಡೇರಿಸ್ತೀನಿ ಅಂತ ಕೃಷಿ ಸಚಿವರು ಹೇಳ್ತಾ ಇದ್ದಾರೆ. ನನಗೂ ಒಬ್ಬ ಶಾಸಕರು ಕೇಳಿದ್ದಾರೆ. ನಮ್ಮ ಕಂಪ್ಲಿ ಗಣೇಶ್ ಅವರಲ್ಲಿ ಒಂದು 100 ಎಕರೆ ಲ್ಯಾಂಡ್ ಇದೆ, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್. ಏನಾರ ಒಂದು ಮಾಡಬೇಕಲ್ಲಿ ಅಂತ ಒಂದು ಕಾಲೇಜು, ರಿಸರ್ಚ್ ಸೆಂಟ್ರು ಮಾಡಿ ಅಂತ ಕೇಳಿದರು. ಅದನ್ನು ಅವ್ರಿಗೆ ಕೊಟ್ಟಿದ್ದಾರೆ. ಸೊ ಹೇಳಿ ಅಂತೇಳಿ ನನಗೆ ಹೇಳಿದ್ರು. ಅದೇನಿದ್ರು ಫೈನಾನ್ಸ್ ಡಿಪಾರ್ಟ್ಮೆಂಟಲ್ಲಿ CM ದುಡ್ಡು ಕೊಟ್ಟರೆ ಮಾಡೋಕ್ಕೆ ಸಾಧ್ಯ. ರಿಕ್ವೆಸ್ಟ್ ಮಾಡಿದ್ದೀನಿ. ಸೊ ನನಗೂ 2-3 ಬಾರಿ ರಿಕ್ವೆಸ್ಟ್ ಮಾಡಿದ್ದಾರೆ. ನಾನು ಏನಾರು ಮಾಡಬೇಕು ಅವ್ರ ರಿಕ್ವೆಸ್ಟ್ಗೆ ಅಂತ ಪ್ರಯತ್ನ ಮಾಡ್ತಾಯಿದ್ದೀನಿ. ಫೈನಾನ್ಷಿಯಲ್ ಪ್ರಾಬ್ಲಮ್ನಿಂದ ಒಂದು ಸ್ವಲ್ಪ ಮಾಡಿಲ್ಲ. ಅಷ್ಟು ಬಿಟ್ಟರೆ ಇನ್ಯಾರ್ದು ಕಂಪ್ಲೇಂಟ್ ಇನ್ಯಾರು. ಸೊ ಸದ್ಯಕ್ಕಂತೂ ಶಾಸಕರಿಗೆ ಖುಷಿಯ ವಿಷಯ, ನಾವು ನಮ್ಮ ಕ್ಷೇತ್ರದ ಜನರಿಗೆ ಒಂಚೂರು ಮುಖ ತೋರಿಸಬಹುದು, ಅನುದಾನ ಬಿಡುಗಡೆ ಆಗ್ತಾ ಇದೆ, ಒಂದಷ್ಟು ಕೆಲಸಗಳು ಮಾಡಬಹುದು ಅನ್ನೋ ಖುಷಿ ಇದೆ. ಇದರ ಜೊತೆಗೆ ಸಚಿವರುಗಳಿಗೆ ತಲುಪಬೇಕಾದ ಮಾಹಿತಿ, ತಲುಪಬೇಕಾದ ಸಂದೇಶ, ತಲುಪಬೇಕಾದ ವಾರ್ನಿಂಗ್ ತಲುಪಿ ಆಗಿದೆ ಅನ್ನೋದು ಸ್ಪಷ್ಟವಾಗ್ತಾ ಇದೆ. ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚ್ಕೊಳ್ಳೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆನಂದ್ ಬೈದನಮನೆ ಲೈವ್ ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಆನಂದ್, ಪ್ರತಿ ಸಭೆಯಲ್ಲಿ ಹೋದಾಗ್ಲೂ ಸಿದ್ದರಾಮಯ್ಯ ಅವರ ಮುಂದೆಯೇ ನಿಂತು ತಮ್ಮ ಅಳಲು ಹೇಳ್ಕೊಳ್ತಾ ಇದ್ರು ಶಾಸಕರು. ಆದ್ರೆ ಸುರ್ಜೇವಾಲಾ ಎಂಟ್ರಿಯಿಂದ ಈಗ ಶಾಸಕರು ಒಂಚೂರು ಉಸಿರಾಡ್ತಿದ್ದಾರೆ ಅಂತ ಅನ್ಸುತ್ತೆ.
ಎಸ್ ಭಾವನಾ, ರಾಜ್ಯದಲ್ಲಿ ಕಾಂಗ್ರೆಸ್ ನೇತೃತ್ವ ಸರ್ಕಾರ ಅಧಿಕಾರಕ್ಕೆ ಬರ್ತಿದ್ದ ಹಾಗೇನೆ ಪ್ರಮುಖವಾಗಿರುವಂತಹ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದಂಥ ಕಾರಣಕ್ಕಾಗಿ ನಿರ್ದಿಷ್ಟ ಪ್ರಮಾಣದಲ್ಲಿ ನಿರೀಕ್ಷಿತ ಪ್ರಮಾಣದಲ್ಲಿ ಶಾಸಕರುಗಳಿಗೆ ಅನುದಾನ ಕೊಡಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಇದು ಬೇರೆ ಬೇರೆ ಸ್ವರೂಪಗಳಲ್ಲಿ ಸರ್ಕಾರದ ಮೇಲೆ ಒತ್ತಡ ಹಾಕ್ತಕ್ಕಂಥ ಪ್ರಯತ್ನವನ್ನು ಶಾಸಕರು ಕೂಡ ಮಾಡ್ತಾ ಇದ್ರು. ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡಿದ್ರೆ ಮುಂಬರುವ ಚುನಾವಣೆಯಲ್ಲಿ ಗೆಲ್ಲಿಗೆ ಸಾಧ್ಯ ಆಗುತ್ತೆ. ಮುಂಬರುವ ಅಂದರೆ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತ್ ಚುನಾವಣೆಯಲ್ಲೂ ಕೂಡ ಅಲ್ಲಿ ಗೆಲ್ಲಬೇಕು ಅಂತಂದ್ರೆ ಅಭಿವೃದ್ಧಿ ಕೆಲಸ ಮಾಡಬೇಕು. ಅಭಿವೃದ್ಧಿ ಕೆಲಸಕ್ಕೆ ಹಣ ಬೇಕು. ಹಣ ಕೊಡೋ ವಿಚಾರದಲ್ಲಿ ಸರ್ಕಾರ ಒಂದಷ್ಟು ವಿಳಂಬ ಧೋರಣೆಗಳನ್ನು ಅನುಸರಿಸ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸಹಜವಾಗಿ ನಮ್ಮ ಸರ್ಕಾರ ಇದ್ರೂ ಕೂಡ ಅಭಿವೃದ್ಧಿ ವಿಚಾರದಲ್ಲಿ ಒಂದು ರೀತಿ ವಂಚಿತರಾಗಿದ್ದೇವೆ ಅಂತಕ್ಕಂಥ ಮಾತನ್ನ ಬೇರೆ ಬೇರೆ ಸ್ವರೂಪದಲ್ಲಿ ಬಹಿರಂಗವಾಗಿ ಹೇಳುವ ಪ್ರಯತ್ನವನ್ನ ಶಾಸಕರುಗಳು ಮಾಡ್ತಾ ಇದ್ರು. ಈಗ ಹೈಕಮಾಂಡ್ನ ರಾಜ್ಯ ಉಸ್ತುವಾರಿ ಆಗಿರ್ತಕ್ಕಂಥ ಸುರ್ಜೇವಾಲ ಅವರು ಕರ್ನಾಟಕಕ್ಕೆ ಬಂದು ಶಾಸಕರ ಜೊತೆ ಅಹವಾಲುಗಳನ್ನು ಕೇಳಿದ ನಂತರದಲ್ಲಿ ಶಾಸಕರು ಕೊಟ್ಟಿರತಕ್ಕಂಥ ಬೇಡಿಕೆಗೆ ಪೂರಕವಾಗಿ ಸರ್ಕಾರವೂ ಕೂಡ ಒಂದಷ್ಟು ಫಾಸ್ಟ್ ಆಗುವಂತ ಸಲಹೆ ಸೂಚನೆಗಳನ್ನ ಸುರ್ಜೇವಾಲ ಕೊಟ್ಟಿದ್ದಾರೆ. ಅದು ಕೇವಲ ಸಲಹೆ ಸೂಚನೆ ಆಗಿಲ್ಲ, ಬದಲಾಗಿ ಖಡಕ್ ಆಗಿ ವಾರ್ನಿಂಗ್ ಮಾಡಿರ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಶಾಸಕರನ್ನ ಸಂಪರ್ಕ ಮಾಡಿ ವಿವರಗಳನ್ನು ಪಡೆದುಕೊಂಡಾಗ ನಮಗೆ ಸಿಕ್ಕಿರತಕ್ಕಂಥ ಮಾಹಿತಿ ಅಂತಂದ್ರೆ, ನಾವು ಕೊಟ್ಟಿರತಕ್ಕಂಥ ಬೇಡಿಕೆ ಬಗ್ಗೆ ಸಚಿವರಿಗೆ ಮಾಹಿತಿಯನ್ನು ಕೊಡಲಾಗಿದೆ, ಸಚಿವರ ಇಲಾಖೆಗಳಿಗೆ ಮಾಹಿತಿ ಕೊಡಲಾಗಿದೆ, ಸಚಿವರಿಗೂ ಈ ಕೆಲಸವನ್ನ ಹೇಗೆ ಮಾಡಬೇಕು ಅಂತಕ್ಕಂಥ ಸೂಚನೆಯನ್ನು ಕೂಡ ಕೊಡಲಾಗಿದೆ, ಯಾಕೆ ಮಾಡಬೇಕು ಅಂತಕ್ಕಂಥದ್ದು, ಯಾವ ಕಾಲಮಿತಿಯೊಳಗೆ ಮಾಡಬೇಕು ಅಂತಕ್ಕಂಥ ಸೂಚನೆಯನ್ನು ಕೂಡ ಕೊಟ್ಟಿರತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಒಂದು ಕಡೆ ಬಹಿರಂಗವಾಗಿ ಶಾಸಕರುಗಳು ಹೇಳ್ತಾ ಇದ್ದಾರೆ, ನಮ್ಮ ಅಭಿಪ್ರಾಯಗಳನ್ನ ನಮ್ಮ ಬೇಡಿಕೆಯನ್ನ ಸಭೆಯಲ್ಲಿ ಕೇಳುವಂತ ಪ್ರಯತ್ನವನ್ನು ಸುರ್ಜೇವಾಲ ಮಾಡಿದ್ರು. ನಾವು ಕೊಟ್ಟಿರ್ತಕ್ಕಂಥ ಬೇಡಿಕೆಯನ್ನ ಸಚಿವರಿಗೆ ಸಂಬಂಧಿಸಿರ್ತಕ್ಕಂಥ ಸಚಿವರಿಗೆ ಹೇಳುವ ಪ್ರಯತ್ನವನ್ನು ಕೂಡ ಸುರ್ಜೇವಾಲ ಮಾಡಿದ್ದಾರೆ. ಆ ಕೆಲಸ ಆಗ್ತಾ ಇದೆ. ಒಂದು ಆಶಾದಾಯಕವಾಗಿರ್ತಕ್ಕಂಥ ಬೆಳವಣಿಗೆ ಅಂತಕ್ಕಂಥ ಮಾತನ್ನ ಶಾಸಕರುಗಳು ಹೇಳ್ತಾ ಇರ್ತಕ್ಕಂಥದ್ದು. ಇದನ್ನ ಸಚಿವರು ಕೂಡ ಒಪ್ಕೊಳ್ತಾ ಇದ್ದಾರೆ. ಅಂದ್ರೆ ನಮಗೆ ಕೆಲವು ನಿರ್ದೇಶನಗಳು ಕೊಟ್ಟಿದ್ದಾರೆ, ಕೆಲವೊಂದಷ್ಟು ಮಾಹಿತಿ ಕೊಡುವ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಹಾಗಾಗಿ ಆ ಕೆಲಸವನ್ನು ನಾವು ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ದಾರೆ. ರಾಜ್ಯದ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲ ಕೊಟ್ಟಿರ್ತಕ್ಕಂಥ ಸಲಹೆಯನ್ನ ಸಕಾರಾತ್ಮಕವಾಗಿ ತೆಗೆದುಕೊಂಡಿದ್ದೀವಿ ಅಂತಕ್ಕಂಥ ಮಾತನ್ನ ಸಚಿವರು ಕೂಡ ಹೇಳ್ತಾ ಇದ್ದಾರೆ. ಇಲ್ಲಿಗೆ ಬಹಳ ಸ್ಪಷ್ಟವಾಗಿ ಕಂಡು ಬರ್ತಾ ಇರತಕ್ಕಂಥದ್ದು, ರಾಜ್ಯದ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಯು ಕೂಡ ಗೋಗರ್ದ್ರು ಕೂಡ ಅಭಿವೃದ್ಧಿ ವಿಚಾರದಲ್ಲಿ ಅನುದಾನ ಪಡೆದುಕೊಳ್ಳಲಿಕ್ಕೆ ಶಾಸಕರಿಗೆ ಸಾಧ್ಯ ಆಗಿರಲಿಲ್ಲ. ಅದು ಒಂದು ರೀತಿ ನಿರಾಶೆ ಇತ್ತು ಅವರಿಗೆ. ಈಗ ಸಹಜವಾಗಿ ಹೈಕಮಾಂಡ್ ಮಧ್ಯಪ್ರವೇಶದ ಕಾರಣಕ್ಕಾಗಿ ಹೈಕಮಾಂಡ್ ನಾಯಕರು ಸರ್ಕಾರಕ್ಕೆ ಒಂದಷ್ಟು ಸಲಹೆ ಸೂಚನೆ ಕೊಟ್ಟಿರುವಂತಹ ಕಾರಣಕ್ಕಾಗಿ ಮುಖ್ಯಮಂತ್ರಿಗಳು ಈಗ ನಿನ್ನೆ ಅಷ್ಟೇ ಅಧಿಕೃತವಾಗಿ 50 ಕೋಟಿ ಕೊಡ್ತಕ್ಕಂಥ ನಿರ್ಧಾರ ಮಾಡಿದ ಅಧಿಕೃತ ಆದೇಶ ಕೂಡ ಆಗಿದೆ. 50 ಕೋಟಿ ಒಂದು ಕ್ಷೇತ್ರದಲ್ಲಿ ಪರಿಣಾಮಕಾರಿಯಾಗಿರ್ತಕ್ಕಂಥ ಅಭಿವೃದ್ಧಿ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಮತ್ತು ಶಾಸಕರು ಕೂಡ ಕೊಟ್ಟಿರ್ತಕ್ಕಂಥ ಭರವಸೆಗಳನ್ನು ಈಡೇರಿಸಿಕೊಳ್ಳಲಿಕ್ಕೆ ಕೂಡ ಸಾಧ್ಯ ಆಗುತ್ತೆ. ಹೀಗಿರುವಾಗ ಒಂದು ಕಡೆ 50 ಕೋಟಿ ಕೊಡ್ತಕ್ಕಂಥದ್ದು ಮತ್ತು ಆಡಳಿತಾತ್ಮಕವಾಗಿ ಆಗಬೇಕಾಗಿರ್ತಕ್ಕಂಥ ಕೆಲವು ಕೆಲಸಗಳನ್ನ ಬೇಡಿಕೆಗಳನ್ನ ಈಡೇರಿಸುವ ರೀತಿಯಲ್ಲಿ ಒಂದು ಸಕಾರಾತ್ಮಕವಾಗಿರ್ತಕ್ಕಂಥ ವೇಗಳನ್ನು ಸೃಷ್ಟಿ ಮಾಡತಕ್ಕಂಥ ನಿಟ್ಟಲ್ಲೂ ಕೂಡ ಸುರ್ಜೇವಾಲ ಸಭೆ ಯಶಸ್ವಿ ಆಗಿದೆ. ಅಂದ್ರೆ ಯಾರಿಗೆ ಹೇಳಿದ್ರು ಕೂಡ ಏನು ಆಗದೆ ಇದ್ದಾಗ ಸಹಜವಾಗಿ ಹೈಕಮಾಂಡ್ ಮಧ್ಯಪ್ರವೇಶ ಆಗ್ತಾ ಇದೆ ಅಂದ್ರೆ ಇದು ಹೈಕಮಾಂಡ್ ಇಂಪ್ಯಾಕ್ಟ್ ಅಂತಕ್ಕಂಥದ್ದು ಕಾಂಗ್ರೆಸ್ ಪಾಳಲಿಗೆ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಶಾಸಕರು ಸಹಜವಾಗಿ ಖುಷಿ ಆಗಿದ್ರೆ ಹೇಗೋ ಕೆಲಸ ಆಗ್ತಾ ಇರ್ತಕ್ಕಂಥ ಅಂದ್ರೆ ಖುಷಿ ಅವ್ರನ್ನ ಕಾಣ್ತಾ ಇದ್ರೆ ಹೈಕಮಾಂಡ್ ಕೊಟ್ಟಿರ್ತಕ್ಕಂಥ ಸಲಹೆ ಸೂಚನೆ ಸಕಾರಾತ್ಮಕ ತೆಗೆದುಕೊಂಡಿದ್ದೀವಿ ಅಂತಕ್ಕಂಥ ಮಾತನ್ನು ಕೂಡ ಸಚಿವರು ಹೇಳ್ತಾರೆ. ಒಂದು ಹೈಕಮಾಂಡ್ ಇಂಪ್ಯಾಕ್ಟ್ ಕರ್ನಾಟಕದಲ್ಲಿ ಬಹಳ ದೊಡ್ಡ ಮಟ್ಟದ ಸದ್ದನ್ನು ಮಾಡ್ತಾ ಇರ್ತಕ್ಕಂಥ ಬಹಳ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಭಾವನಾ, ಧನ್ಯವಾದ ಆನಂದ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.